ರಮೇಶ್ ಅರವಿಂದ್ ಅವರು, ಪ್ರೇಮಾ ಅವರು ಹಾಗೂ ಪೂಜಾ ಗಾಂಧಿ ಅವರು ವೇದಿಕೆಯನ್ನ ಸೇರ್ಕೋತಾ ಇದ್ದಾರೆ. ಚಪ್ಪಾಳೆ ಮುಖೇನ ಸ್ವಾಗತಿಸೋಣ. ಶ್ರೀ ರಮೇಶ್ ಅರವಿಂದ್ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ರಮೇಶ್ ಅರವಿಂದ್ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಹಾಗೂ ನಮ್ಮ ಕನ್ನಡ ಚಲನಚಿತ್ರ ರಂಗದಿಂದ ನಟಿಯರಾಗಿರುವಂತ ಪ್ರೇಮಾ ಅವರು ಮತ್ತು ಪೂಜಾ ಗಾಂಧಿ ಅವರು ಕೂಡ ವೇದಿಕೆಗೆ ಜೊತೆಯಾಗಿದ್ದಾರೆ. ಹಾಗೆ ವಿಜಯನಗರ ವೈಭವದ ಕುರಿತು ಧ್ವನಿ ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ಕೂಡ ಈ ವೇದಿಕೆಯಲ್ಲಿ ಈಗ ನೆರವೇರ್ತಾ ಇದೆ. ಧ್ವನಿ ಬೆಳಕು ವಿಜಯನಗರ ವೈಭವದ ಕುರಿತು ಒಂದು ಅದ್ಭುತ ಕಾರ್ಯಕ್ರಮ. ಧ್ವನಿ ಬೆಳಕಿನ ಉದ್ಘಾಟನೆ ಇದೀಗ ಮಾನ್ಯ ಸಚಿವರಿಂದ. ವೇದಿಕೆಯಲ್ಲಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಹಾಗೂ ಮಾನ್ಯ ಸಚಿವರಾದಂತಹ ಶಿವರಾಜ್ ತಂಗಡಗಿ ಹಾಗೂ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ವಿಜಯನಗರದ ವೈಭವ ಕುರಿತಾದಂತಹ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿಯನ್ನ ಪ್ರಜ್ವಲಿಸುವ ಮೂಲಕ ಉದ್ಘಾಟನೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ವಿಜಯನಗರದ ವೈಭವದ ಧ್ವನಿ ಬೆಳಕು ಕಾರ್ಯಕ್ರಮದ ಉದ್ಘಾಟನೆ. ಇದೀಗ ವಿಜಯನಗರ ವೈಭವದ ಧ್ವನಿ ಬೆಳಕು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ಗಣ್ಯಮಾನ್ಯರು ಹಾಗೂ ವಿಶೇಷ ಅತಿಥಿಗಳು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ವೇದಿಕೆಗೆ ಆಗಮಿಸಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಖ್ಯಾತ ನಟ ನಟಿಯರು ಶ್ರೀ ರಮೇಶ್ ಅರವಿಂದ್, ಶ್ರೀಮತಿ ಪೂಜಾ ಗಾಂಧಿ, ಶ್ರೀಮತಿ ಪ್ರೇಮಾ ಅವರಿಗೆ ಈಗ ಪ್ರೀತಿಯ ಸ್ವಾಗತ ವೇದಿಕೆಗೆ. ಒಮ್ಮೆ ಜೋರಾದ ಚಪ್ಪಾಳೆ ತಾರಾ ಮೆರೆಗನ್ನ ನೀಡಿರುವಂತ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ರಮೇಶ್ ಅರವಿಂದ್ ಅವರು, ಶ್ರೀಮತಿ ಪ್ರೇಮಾ ಹಾಗೂ ಶ್ರೀಮತಿ ಪೂಜಾ ಗಾಂಧಿ ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತ. ನಮ್ಮ ಅಂಬಿ ಉತ್ಸವಕ್ಕೆ ಪ್ರೀತಿಯಿಂದ ರಮೇಶ್ ಅರವಿಂದ್, ಶ್ರೀ ರಮೇಶ್ ಅರವಿಂದ್ ಸರ್ ಅವರು ಹಾಗೆ ನಮ್ಮ ನೆಚ್ಚಿನ ಸಚಿವರಾಗಿರುವಂತಹ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರು ಮತ್ತೊಮ್ಮೆ ವಿದ್ಯುಕ್ತ ಚಾಲನೆಯನ್ನ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ನೀಡಿದ್ದಾರೆ. ಡೊಳ್ಳು ನುಡಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರುವ ಮಾನ್ಯ ಸಚಿವರು ಹಾಗೂ ನಮ್ಮೆಲ್ಲರ ಮೆಚ್ಚಿನ ನಟ ನಟಿಯರು, ಜೊತೆಗೆ ವಿಜಯನಗರ ವೈಭವವನ್ನ ಸಾರ್ತಾ ಇರುವಂತಹ ಧ್ವನಿ ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ಎನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಗೌರವಾನ್ವಿತ ಅತಿಥಿಗಳಿಗೆ, ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.